ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ ಗ್ಯಾರಂಟಿಯ ಸಮಿತಿ ವಾರ್ ಆಗ್ತಾ ಇದೆ. ಈಗ ಏನಕ್ಕೆ ಗ್ಯಾರಂಟಿ ಸಮಿತಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡಲಾಗಿದೆ. ಸೊ ರಾಜ್ಯ ಸರ್ಕಾರದ ಈ ಕ್ರಮವನ್ನ ಖಂಡಿಸಿ ಪ್ರತಿಪಕ್ಷಗಳು ಮುಗಿಬೀಳ್ತಾ ಇದೆ. ಈ ಗ್ಯಾರಂಟಿ ಸಮಿತಿ ಜಟಾಪಟಿಯಿಂದಾಗಿ ಇಡೀ ಕಲಾಪವೇ ಬಲಿಯಾಗೋಯ್ತು. ಕಾರ್ಯಕರ್ತರನ್ನ ನೇಮಿಸಿದಾರಲ್ಲ, ಅವ್ರ ಬದಲು ಶಾಸಕರನ್ನೇ ನೇಮಕ ಮಾಡಿ ಅಂತ ಬಿಜೆಪಿ ಪಟ್ಟು ಹಿಡಿದು ಕೂತಿರೋದು. ಆದರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ, ಪಕ್ಷವನ್ನ ಅಧಿಕಾರಕ್ಕೆ ತಂದಿರೋರು ಕಾರ್ಯಕರ್ತರೇ, ಅವರಿಗೆ ಹುದ್ದೆ ಕೊಡುವ ಹಕ್ಕಿದೆ ಹೀಗಂತ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇವತ್ತು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಹೋರಾಟವನ್ನ ಮಾಡ್ತಾ ಇದೆ. ಈ ಕ್ಷಣದ ಒಂದು ಲೈವ್ ವಿಜುವಲ್ಸ್ ಅನ್ನು ಒಂದು ಸಲ ಗಮನಿಸೋಣ. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಕನ್ನಡಿಗರ ತೆರಿಗೆ ಹಣ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಾಲು, ಜನರಿಗೆ ಬರೀ ಸಮಾಧಾನ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹುಮಾನ, ಹೀಗಂತ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಅಲ್ಲಿ ಪ್ರತಿಭಟನಾ ನಿರತರಿಗೆ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆಗೆ. ಇದು ನೇರ ದೃಶ್ಯಾವಳಿಗಳು ವಿಧಾನಸೌಧದ ಮುಂದೆ. ಹಣವನ್ನ ಕೊಡ್ತಾ ಇರೋದು ಸಂವಿಧಾನ ಬಾಹಿರ, ಇದು ಮೋಸ. ಈಗಾಗಲೇ ಪಾಪರಾಗಿರೋ ಸರ್ಕಾರ. ಹಣ ಇಲ್ಲ, ಯಾವುದೇ ನಿಗಮಕ್ಕೂ ಹಣ ಕೊಡ್ತಾ ಇಲ್ಲ, ಇಲಾಖೆಗೂ ಹಣ ಕೊಡ್ತಾ ಇಲ್ಲ. ಡಾಕ್ಟರ್ಗಳಿಗೆ 2 ತಿಂಗಳಿಗೂ ಒಂದೊಂದ್ಸರಿ ಸಂಬಳ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಂಬಳ. ಡೀಟೇಲ್ಸ್ ಕೊಡ್ತಾರೆ. ಈಗ ಪ್ರೊಟೆಸ್ಟ್ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಆನಂದ್, ಬಿಜೆಪಿಯ ಹೋರಾಟ ಈಗ ಶುರುವಾಗಿದೆ. ಅವರ ಆಗ್ರಹ ಏನು ಪ್ರಮುಖವಾಗಿ? ಶರದ್, ಪ್ರಮುಖವಾಗಿ ಗ್ಯಾರಂಟಿ ಸಮಿತಿಗಳನ್ನು ವಿರೋಧಿಸಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಜಂಟಿಯಾಗಿ ಧರಣಿಯನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ಸದನದಲ್ಲೂ ಕೂಡ ಈ ಒಂದು ವಿಚಾರ ಬಹಳಷ್ಟೊಂದು ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಪ್ರಮುಖವಾಗಿ ಗ್ಯಾರಂಟಿ ಸಮಿತಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಕ ಮಾಡಿ ಅವರಿಗೆ ಸರ್ಕಾರದಿಂದ ಗೌರವಧನವನ್ನು ಮತ್ತು ಭತ್ಯೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಜೊತೆಗೆ ಜನರ ಒಂದು ತೆರಿಗೆ ಹಣವನ್ನು ಈ ರೀತಿ ಬೇಕಾಬಿಟ್ಟಿ ಪೋಲು ಮಾಡ್ತಿದ್ದಾರೆ ಅಂತ ವಿಪಕ್ಷ ನಾಯಕರು ಧ್ವನಿಯನ್ನು ಎತ್ತಿದ್ರು. ಈ ವಿಚಾರವಾಗಿ ಬಹಳಷ್ಟು ಒಂದು ವಾಕ್ಸಮರನ್ನು ಕೂಡ ನಡೀತು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರವನ್ನು ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ಸರ್ಕಾರ ಬರೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಪರಿಶ್ರಮ ಇದೆ, ಹಾಗಾಗಿ ಅವರು ಈ ಒಂದು ಹಕ್ಕನ್ನು ಪಡೆದುಕೊಳ್ತಕ್ಕಂಥಕ್ಕೆ ಇದೊಂದು ಅವ್ರಿಗೆ ಅಧಿಕಾರ ಸಿಗ್ತಕ್ಕಂಥದ್ದು, ಜೊತೆಗೆ ಅದನ್ನು ಪಡೆದುಕೊಳ್ತಕ್ಕಂಥದ್ದು ಅದು ಅವರ ಹಕ್ಕು ಅನ್ನೊಂದು ಮಾತನ್ನು ಸಮರ್ಥನೆ ಮಾಡಿಕೊಂಡಿದ್ರು. ಇದಕ್ಕೆ ಈಗ ಬಿಜೆಪಿ ನಾಯಕರು ತೀವ್ರವಾದಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ 2 ಸಮಿತಿಗಳನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ತಾಲೂಕು ಮಟ್ಟದಲ್ಲಿ ಶಾಸಕರು ಅಧಿಕಾರದಲ್ಲಿದ್ದಾರೆ. ಜೊತೆಗೆ ಶಾಸಕರನ್ನು ಬಿಟ್ಟು ಕಾರ್ಯಕರ್ತರಿಗೆ ಈ ರೀತಿ ಒಂದು ಸಮಿತಿಗಳ ಜವಾಬ್ದಾರಿ ಕೊಡೋದ್ರಿಂದ ಅಲ್ಲಿ ಶಾಸಕರ ಒಂದು ಅಧಿಕಾರಕ್ಕೆ ಒಂದು ಧಕ್ಕೆ ಬರುತ್ತೆ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಮಿತಿಗಳಿಗೆ ಶಾಸಕರನ್ನೇ ನೇಮಕ ಮಾಡಬೇಕು, ಇಲ್ಲದಿದ್ದರೆ ಈ ಒಂದು ಸಮಿತಿಗಳನ್ನೇ ರದ್ದು ಮಾಡಿ, ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ PDO ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಇರ್ತಾರೆ, ಅವರಿಗೆ ಜವಾಬ್ದಾರಿಯನ್ನು ವಹಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಇವರು ಮಾಡ್ತಾ ಇರ್ತಕ್ಕಂಥದ್ದು.